ಆಶಯ ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ಹಲುಬಿದಲ್ ಕಲ್ಮರಂ ಕರಗುವಂತೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗ. ಗೂಢಚಾರರ ಮಾತು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಃಖದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆಂಬುದನ್ನು ಈ ಕಾವ್ಯಭಾಗದಲ್ಲಿ ಕಾಣಬಹುದು. ಶತಮಾನಗಳು ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ದಬ್ಬಾಳಿಕೆಗಳು ನಿಂತಿಲ್ಲ. ಇವು ಕಾಲದೇಶಗಳನ್ನು ಮೀರಿ ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ. Introduction. The plot of Jaimini Bharat is the story of the Pandavas performing the Ashwamedha sacrifice to atone for the sin of killing their relatives and friends. Jaimini Muni, a disciple of Vaishampayana, tells this story to King Janmeja. In the Mahabharat, Babhruvahana, who tied the horse of the Ashwamedha sacrifice, stands in battle with Arjuna. In this context, the poet, who records the battles that took place between father and son, describes the war of Lavakusha. The situation of Sita's abandonment mentioned then is the present verse. Hearing the words of the spies, Rama becomes distraught and orders Lakshman to release Sita into the forest. Here are the sorrows and lamentations of Sita after learning that Rama had abandoned her and Lakshman's dilemmas. How nature, animals and birds participate in Sita's grief can be seen in this verse. Even after centuries, the violence and oppression against women have not stopped. These continue to exist across time and space. Their forms have also changed in modern times. It is appropriate to understand the human aspects that can be learned from nature. ಅರಸ ಕೇಳ್ತಾಮಿತ್ರಿ ವೈದೇಹಿಯಂಕೊಂಡು ತೆರಳುವ ರಥಾಗ್ರದೊಳ್ಳಲಿಸುವ ಪತಾಕೆ ರಘು ವರ್ಣಂಗನೆಯ ನುಳಿದನ ಹಯಂದಡಿಗಡಿಗೆ ತಲೆಗೊಡಹುವಂತಿರ ಪರಮದಾರುಣಮಾಯ್ತಿದೆಂದೆಯುದ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾ ತರಿಸುತ್ತಿರೆ ಪರಿಸಿದಂ ಕಾಳ್ಳಟ್ಟಿಗೊಂಡ ನಿಲವೇಗದಿಂದ ರಥವನು. ಸಾರಾಂಶ. ಅರಸ ಜನಮೇಜಯನೇ ಕೇಳು, ಸೌಮಿತ್ರಿಯು ಲಕ್ಷ್ಮಣನು ವಿದೇಹರಾಜ್ಯದ ಜಾನಕಿಯನ್ನು ರಥದಲ್ಲಿ ಕರೆದುಕೊಂಡು ಹೋಗುತ್ತಿರುವಾಗ ರಥದ ಮೇಲಿನ ಪತಾಕೆಯು ದುಃಖದಿಂದ ರಾಮನು ಪತ್ನಿಯನ್ನು ತೊರೆದನು ಆಹಾ ಎಂದು ದುಃಖದಿಂದ ತಲೆಕೊಡುವಂತೆ ಪದೇ ಪದೇ ಗಾಳಿಗೆ ಬಡಿದುಕೊಳ್ಳುತ್ತಿತ್ತು. ಹಾಗಿರಲು ಇದು ಬಹಳ ಕಠೋರವಾದ ಘಟನೆಯಾಯಿತಲ್ಲ ಎಂದು ಅಯೋಧ್ಯಾಪುರದಲ್ಲಿ ಸೇರಿದ ಜನರು ಪರಸ್ಪರ ಮೆಲ್ಲಗೆ ಗುಜುಗುಜಿಸಿ ಮಾತಾಡಿಕೊಂಡು ಮನದಲ್ಲಿ ನೊಂದು ಕಳವಳಪಡುತ್ತಿರಲು ಸಾರಥಿಯು ಆ ರಥವನ್ನು ದಾರಿಗೆ ಕಿಚ್ಚು ಹತ್ತಿದಂತೆ ವಾಯುವೇಗದಿಂದ ಓಡಿಸಿದನು. Listen, O king of the people, when Saumitri, Lakshman, was taking Janki of Videha in his chariot, the banner on the chariot was repeatedly flapping in the wind, saying sadly, Raghurama has abandoned his wife, aha. So, the people gathered in Ayodhyapur were whispering to each other, thinking that this was a very cruel incident, and were worried in their hearts, when the charioteer drove the chariot with the speed of the wind as if it were on fire. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು. ಬಳಿಕ ನಾವಿಕರೊಡನೆ ನಾವದೊಳಂಗೆಯಂ ಕಳೆದು ನಿರ್ಮಲ ತೀರ್ಥದೊಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುವ ಮುಂ ದಳೆದುಗ್ರ ಮೃಗ ಪಕ್ಷಿಗಣದಿಂದ ಬೂರ್ಮಿಸುವ ಹಳುವಮಂ ಪೊಕ್ಕಣಡಿಯಿಡು ಓಡಸದಳವೆಂಬ ಕರ್ಕಶದ ಮಾರ್ಗದಿಂದ. ಸಾರಾಂಶ. ಲಕ್ಷ್ಮಣ ಸೀತೆಯರು ರಥದಿಂದ ಇಳಿದು ಮಂದಾಕಿನಿಗೆ ಗಂಗೆಗೆ ನಮಿಸಿ ಬಳಿಕ ನಾವಿಕರೊಡನೆ ದೋಣಿಯಲ್ಲಿ ಗಂಗೆಯನ್ನು ದಾಟಿ ನಿರ್ಮಲ ತೀರ್ಥದಲ್ಲಿ ಸ್ನಾನ ಮಾಡಿದರು. ನಂತರ ಸೌಮಿತ್ರಿಯು ಮತ್ತೆ ಜಾನಕಿಯ ಸಹಿತ ಮುಂದೆ ಹೊರಟನು. ಲಕ್ಷ್ಮಣನು ತನ್ನ ಒಳಗೊಳಗೆ ಮರುಗುತ್ತಾ ಬಿಸುಸುಯ್ದು ಗಾಢವಾಗಿ ಚಿಂತಿಸುತ್ತಾ ಮುಂದೆ ಬೆಳೆದ ಉಗ್ರ ಮೃಗಪಕ್ಷಿ ಸಮೂಹದಿಂದ ಗರ್ಜಿಸುವ ಹಳುವನ್ನು ದಟ್ಟ ಪೊದೆಯ ಕಾನನ ಹೊಕ್ಕನು. ಅದು ಅಲ್ಲಿ ಹೆಜ್ಜೆ ಇಟ್ಟು ನಡೆಯುವುದೇ ಅಸಾಧ್ಯ ಎಂಬಷ್ಟು ಕಠಿಣವಾದ ಮಾರ್ಗವಾಗಿತ್ತು. Lakshman and Sita got down from the chariot and bowed to Mandakini, the Ganges,
then crossed the Ganges in a boat with the sailors and took a bath in the pure water. Then Saumitri again set out with Janki. Lakshman, thinking deeply and brooding within himself, entered a thick bush forest, where a flock of fierce birds had grown up. It was such a difficult path that it was impossible to even step on it. ಇರುಳಂತೆ ಪಗಲಂತೆ ಮಕದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮಾರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ ದುರದಂತೆ ಕೊಳದಂತೆ ಕಡಲಂತೆ ನಬದಂತೆ ಶರಪುಂಡರೀಕ ವಿದ್ರುಮ ಲಕ್ಷಮೇದೊಳಿಡಿ ದಿರುತಿರ್ದುದ ಮಹಾಟವಿ ಜಾನಕಿಯ ಕಣ್ಣೆ ಗೋರತರವಾಗಿ ಮುಂದೆ ಸಾರಾಂಶ ರಾತ್ರಿಯಂತೆ ಹಗಲಂತೆ ಯಜ್ಞದಂತೆ ಸ್ವರ್ಗದಂತೆ ಶ್ರೇಷ್ಠವಾದ ಸಮುದ್ರದಂತೆ ಕೈಲಾಸಗಿರಿಯಂತೆ ಸದಾಕಾಲ ಚಂದ್ರ ಸೋಮ ಎಂಬ ಬಳ್ಳಿ ಅರ್ಕ ಸೂರ್ಯ ಅಥವಾ ಎಕ್ಕದ ಗಿಡ ಶಿಖಿ ಅಗ್ನಿ ಮರ ಸಹಸ್ರಾಕ್ಷ ಇಂದ್ರ ನವಿಲು ಹರಿ ವಿಷ್ಣು ಸ್ತುತಿಸಲ್ಪಡುವ ಶಿವನ ವಾಸವಾಗಿತ್ತು. ಒಂದೇ ಪದದ ಮೇಲೆ ತಿಳಿಸಿದ ಎರಡು ಅರ್ಥದಲ್ಲಿ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ಇವೆಲ್ಲ ದ್ವಂದ್ವಾರ್ಥದಲ್ಲಿ ಅಲ್ಲಿದ್ದುವು ಅಥವಾ ಅದೇ ಹೆಸರುಳ್ಳ ಮತ್ತೊಂದು ವಸ್ತು ಇತ್ತು. ಆ ಮಹಾ ಅರಣ್ಯ ಘೋರತರವಾಗಿ ಜಾನಕಿಯ ಕಣ್ಣಿಗೆ ಮುಂದೆ ಕಂಡಿತು. Like night, like day, like sacrifice, like heaven, like the great ocean, like Mount Kailash, there was always the moon, Soma, the vine called Soma, Arka, the sun or the acacia tree, Shikhi, fire, tree, Sasaraksha, Indra, peacock, Hari, Vishnu, the abode of the praised Shiva. In the two meanings of the same word mentioned above, Soma, Arka, Shikhi, Sasaraksha, Harinuta, Shiva were all there in a dual meaning, or there was another thing with the same name. That great forest appeared before Janki in a terrible way. ಇಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗ ಲೆಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗ ಲೆಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದಳೆದಗ್ನಿಹೋತ್ರದ ಕುಟೀರಂಗಳು ಎಲ್ಲಿ ಪರಿಚಿತವಾದ ವೇದಶಾಸ್ತ್ರಧ್ವನಿಗ ಲಲ್ಲಿಗೊಯ್ಯದೆ ದಾರುದಾರುಣದ ಕಟ್ಟಡವಿ ಗಿಲ್ಲಿಗೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಸಾರಾಂಶ ಜಾನಕಿ ಲಕ್ಷ್ಮಣನನ್ನು ಕೇಳಿದಳು. ಎಲ್ಲಿಯೂ ಮುನಿಗಳ ಆಶ್ರಮ ಕಾಣುವುದಿಲ್ಲವಲ್ಲ. ಮುನಿಪೋತ್ತಮರ ಪಾವನವಾದ ವನದ ಪ್ರದೇಶಗಳು ಎಲ್ಲಿವೆ? ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿವೆ? ಉತ್ತಮ ಹವಿಸ್ಸುಗಳ ಸುವಾಸನೆ ಕೊಡುವ ಹೊಗೆಯುಳ್ಳ ಅಗ್ನಿಹೋತ್ರದ ಕುಟೀರಗಳು ಕಾಣದಲ್ಲ. ಎಲ್ಲಿ ಪರಿಚಿತವಾದ ವಾದ ತರ್ಕ ವೇದ ಧ್ವನಿಗಳು? ಅಲ್ಲಿಗೆ ಕರೆದುಕೊಂಡು ಹೋಗದೆ ಮರಕಟ್ಟಿಗೆಗಳಿಂದ ಕೂಡಿದ ಭಯಂಕರವಾದ ಕಟ್ಟಡವಿಗೆ ದಟ್ಟ ಕಾಡಿಗೆ ಇಲ್ಲಿಗೆ ಏಕೆ ಬಂದೆ? ಪೂಜ್ಯನೇ ಸೌಮಿತ್ರಿ ಹೇಳು ಎಂದು ಜಾನಕಿ ಸಂಕಟದಿಂದ ಕೇಳುತ್ತಾ ನಿಟ್ಟುಸಿರು ಬಿಟ್ಟಳು. Janki asked Lakshman, "Is there no ashram of the sages anywhere? Where are the sacred forest areas of the sages? Where are the auspicious places of the Siddh ashrams? Are there no smoky huts of the Agnihotra that give off the fragrance of good desires? Where are the familiar arguments, logic, the voices of the Vedas? Why did you come here to this terrible building, dense forest, covered with trees and logs instead of taking me there? Tell me, Venerable Saumitri," Janki asked with anguish and sighed. ನರನಾಥ ಕೇಳವನಿಸುತ್ತೆ ನುಡಿದ ಮಾತಿಗೂ ತರವನಾಡದೆ ಮನದೊಳುರೆ ನೊಂದುರಾದವೇ ಶ್ವರನಿಂದ ಕಷ್ಟಮಂಪೇಳ್ವಪೆನೋ ಮೇಣುಸಿರಿದಿರ್ದಪೆನೋ ನಿಷ್ಠುರದೊಳು ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೋ ಲಿರಿಸಿ ಪೋದಪೆನೆಂತೋ ಪೋಗದಿರ್ದೊಡೆ ಸಹೋ ದೆರಣದೇನೆಂದಪನೋ ಹಾಯೆಂದು ಲಕ್ಷಣಂಬೆಂದು ಬೇಗುದಿಗೊಂಡನು. ಸಾರಾಂಶ ಜನಮೇಜಯ ರಾಜನೇ ಕೇಳು ಭೂಮಿಸುತೆ ಹೇಳಿದ ಮಾತಿಗೆ ಉತ್ತರವನ್ನು ಕೊಡದೆ ಮನಸ್ಸಿನಲ್ಲಿ ಬಹಳ ನೊಂದು ರಾಘವೇಶ್ವರ ರಾಮನು ಹೇಳಿದ ನೋವಿನ ವಿಷಯವನ್ನು ನಿಷ್ಠುರದಲ್ಲಿ ಗಟ್ಟಿ ಮನಸ್ಸು ಮಾಡಿ ಹೇಳಲೋ ಅಥವಾ ಹೇಳದೇ ಇರಲೋ? ಸೂರ್ಯವಂಶದ ಸಾರ್ವಭೌಮನ ರಾಣಿ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ? ಬಿಟ್ಟು ಹೋಗದಿದ್ದರೆ ಅಣ್ಣನು ಏನು ಹೇಳುವನೋ ಹಾ ಎಂದು ಲಕ್ಷ್ಮಣನು ಮನಸ್ಸಿನಲ್ಲಿ ದುಃಖದಿಂದ ಬೆಂದು ಶೂನ್ಯ ಕಟಪಟ್ಟನು. Listen, O King Janmejaya, should I not answer what Bhumisute said? Should I be very sad in my heart? Should I say the painful thing that Raghveshwara Rama said with a firm mind, or should I not say it at all? How can I leave Queen Sita, the sovereign of the Surya dynasty, in the forest? If I don't leave her, what will my brother say, said Lakshman, filled with sorrow and anguish in his heart. ದೇವಿ ನಿನಗಿನ್ನೆಗಂ ಪೇಳುವುದಿಲ್ಲಪವಾದ ಮಾವರಿಸೆ ನಿನ್ನನುಲ್ಲದೆ ರಡುಕುಲೋದ್ಭವನ್
ಸೀವರಿಸಿಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾಯೆಂದೆನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ಮೆಲ್ಲ. ನೀ ವಿಪಿನಕೊಡಗೊಂಡು ಬಂದೆನಿನ್ನೊಯ್ಯೋಯ್ಯ. ನಾವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಬಾಷ್ಪಲೋಚನನಾದನು. ಸಾರಾಂಶ: ದೇವಿಯೇ, ನಿಮಗೆ ಇನ್ನೂ ಹೇಳದಿರುವ ವಿಚಾರವಿದೆ. ನಿಮ್ಮ ಮೇಲೆ ಅಪವಾದ ಆವರಿಸಿ ಬಂದಿದ್ದು, ನಿಮ್ಮನ್ನು ತನ್ನೊಡನೆ ಇರಿಸಿಕೊಳ್ಳಲು ಇಷ್ಟಪಡದೆ ರಘುಕುಲದ ರಾಮನು ಹಿಂಜರಿದು ಕಾಡಿಗೆ ಕಳುಹಿಸಿ ಬಿಟ್ಟು ಬಾ ಎಂದು ತನಗೆ ಆಜ್ಞೆ ಮಾಡಿದಾಗ ಆ ರಾಜಾಜ್ಞೆಯನ್ನು ಮೀರಲು ಸಾಧ್ಯವಾಗದೆ ನಿಮ್ಮನ್ನು ಈ ಕಾಡಿಗೆ ಒಡಗೊಂಡು ಬಂದೆನು. ಇನ್ನು ಮೆಲ್ಲಮೆಲ್ಲಗೆ ತಾವು ಎಲ್ಲಿಗಾದರೂ ಹೋಗಬಹುದೆಂದು ಹೇಳಿ ಲಕ್ಷ್ಮಣನು ಕಣ್ಣಲ್ಲಿ ನೀರು ತುಂಬಿದವನಾದನು. O goddess, there is something that I have not told you yet. You have been surrounded by a scandal, and when Rama of Raghu's clan, unwilling to keep you with him, sent you to the forest and ordered you to leave, I was unable to disobey that royal order, and you came to this forest. Lakshman, saying that he could go anywhere, got teary-eyed. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ. ಮುರಿದಿಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿ ದೆರೆಗೆ ಬೀಳದ ಮುನ್ನ ಹಮ್ಮಿಸಿ ಬಿದ್ದಳಂಗನೆ ದರೆಗೆ ನಡುನಡುಗುತ್ತ. ಮರೆದಳಂಗೋಪಾಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆಬಿಡಿದು. ಸೆರೆಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋದಿಸಿದನು. ಸಾರಾಂಶ: ಬಿರುಗಾಳಿ ಬೀಸಿ ಹೊಡೆಯಲು ಗೊನೆ ತುಂಬಿದ ಬಾಳೆಯ ಮರ ಅಲುಗಾಡಿ ಮುರಿದು ಭೂಮಿಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿಗೆ ಬೀಳುವುದಕ್ಕೆ ಮೊದಲೇ, ಅಂದರೆ ಅವನ ಮಾತು ಮುಗಿಯುವ ಮೊದಲೇ ಸೀತೆ ನಡುನಡುಗುತ್ತಾ ಎಚ್ಚರ ತಪ್ಪಿ ಭೂಮಿಗೆ ಬಿದ್ದಳು. ಅವಳು ದೇಹದ ಮೇಲಿನ ಅರಿವನ್ನೇ ಮರೆತು ಎಚ್ಚರ ತಪ್ಪಿದಳು. ಬಳಿಕ ಲಕ್ಷ್ಮಣ ಮರುಗಿ ಕಣ್ಣೀರು ಸುರಿಸುತ್ತಾ ಅವಳಿಗೆ ನೀರು ಚಿಮುಕಿಸಿ ಬಿಸಿಲು ಬೀಳದಂತೆ ಎಲೆಗಳಿಂದ ಕೊಡೆ ಹಿಡಿದು ತನ್ನ ಶಾಲಿನ ಸೆರಗಿನಿಂದೆ ಗಾಳಿ ಬೀಸಿ ಸೀತೆ ಮರಣಿಸಿದಳೆ. ಹಾಗಿದ್ದರೆ ರಾಜನಾದ ರಾಮನ ಸೇವೆಯು ತನಗೆ ಇಂದಿಗೆ ಮುಗಿಯಿತೆ? ಈ ದಿಕ್ಕಿಲ್ಲದ ಕಾಡಿನಲ್ಲಿ ತುಂಬು ಗರ್ಭಿಣಿ ಸೀತೆ ಮರಣಿಸಿದರೆ ಅದಕ್ಕೆ ಕಾರಣನಾಗಿ ತಾನು ಬದುಕಿರುವವನಲ್ಲ ಎಂದುಕೊಂಡನು. ಗರ್ಭಿಣಿಯಾಗಿ ಅವನೆದುರು ಸೀತೆ ಮರಣಿಸಿದರೆ ಅದರ ಪರಿಣಾಮ ಘೋರ. Just as a banana tree full of goods is shaken and broken by a strong wind and falls to the ground, Sita, trembling and unconscious, fell to the ground before Lakshman's words reached his ears, that is, before he finished speaking. She forgot the awareness of her body and became unconscious. Then Lakshman, in a rage, shed tears and sprinkled water on her, made an umbrella out of leaves to protect her from the sun, and blew the wind with the hem of his shawl, and Sita died. If so, was his service to King Rama over today? And if a pregnant Sita died in this desolate forest, he thought that he was not the one who was alive. If a pregnant Sita died in front of him, the consequences would be dire. ಬಿಟ್ಟನೆ ರಘುಶ್ರೇಷ್ಠನೆನ್ನನ ಕಟ್ಕಟತ. ಮುಟ್ಟನೆ ನೆಗಳ ಬಾಳಿಗೆ ಸಂಚಕಾರಮಂ. ಕೊಟ್ಟನೆ ಸುಮಿತ್ರಾತನುಜ ಕಟ್ಟರಣ್ಯದೋಳಲು ಹಿಬಾ ಎಂದು ನಿನಗೆ. ಕೊಟ್ಟನೆ ನಿರೂಪಮಂ ತಾನೆನ್ನ ಕಣ್ಣಟ್ಟೆ. ಗೆಟ್ಟನೆ ಮನೋವಲ್ಲಭನಗಲ್ದಡವಿಯೋ. ಲೆಟ್ಟನೆ ಪಿಶಾಚದ ಒಲೆಂತಿಹೇನೋ ಕೆಟ್ಟೆನಲ್ಲ ಎಂದೊರಲ್ಲಳಬಲೆ. ಸಾರಾಂಶ: ರಘುಶ್ರೇಷ್ಠನು ನನ್ನನ್ನು ಬಿಟ್ಟನೆ? ಅಕಟಕಟ ತಾನು ಇನ್ನು ನನ್ನನ್ನು ಮುಟ್ಟುವುದಿಲ್ಲವೇ? ಏಳಿಗೆಯ ಬಾಳಿಗೆ ಕೊನೆಗೊಳಿಸುವ ತೀರ್ಮಾನವನ್ನು ಕೊಟ್ಟನೆ. ಲಕ್ಷ್ಮಣ, ನೀನು ದಟ್ಟಕಾಡಿನಲ್ಲಿ ಇವಳನ್ನು ಬಿಟ್ಟು ಬಾ ಎಂದು ನಿನಗೆ ಅಪ್ಪಣೆ ಕೊಟ್ಟನೆ. ರಾಮನು ತಾನು ನನ್ನ ಕಣ್ಣಿಗೆ ಬದುಕಿಗೆ ಮುಂದೆ ದಾರಿ ಕಾಣದಂತೆ ಮಾಡಿದನೆ. ಮನೋವಲ್ಲಭನಾದ ರಾಮನನ್ನು ಅಗಲಿ ಅಡವಿಯಲ್ಲಿ ಇರಲಿ ಎಂದು ಇಲ್ಲಿ ತಂದು ಪಿಶಾಚಿಯಂತೆ ಇರಲು ನಿಲ್ಲಿಸಿದನೆ. ಹೇಗಿರುವೆನೋ? ಕೆಟ್ಟೆನು, ಕಷ್ಟಕ್ಕೆ ಸಿಕ್ಕಿದೆನು ಎಂದು ಅಬಲೆಯಾದ ಸೀತೆ ಗೋಳಿಟ್ಟಳು. Raghushreshtha left me. Will he never touch me again? He has decided to end my prosperous life. Lakshman, leave her in the forest, he ordered you. Rama, did he make my eyes unable to see the way forward in life? Did he leave the devoted Rama in the forest and bring him here to live like a ghost? How am I? What a bad person I am. I have fallen into trouble, said the helpless Sita. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನುವ ಮುರಿದೆನ್ನಂ ಮದುವೆಯಾದ. ನಂದು ಮೊದಲಾಗಿ ರಮಿಸಿದನೆನ್ನೊಳಾನಗಲ್ಗೊಡೆ ತಾಮ್ನವೆದನಲ್ಲದೆ. ಒಂದಿದನೆ ಸೌಖ್ಯಮಂ ರಾಮನೆನಗಾಗಿ ಕಪಿ ವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರನ್ ಕೊಂದಗ್ನಿಮುಖದೊಳರೀಕ್ಷಿಸಿದನೆನ್ನೊಳಪರಾಧಮಂ ಕಾಣಿಸಿದನೆ. ಸಾರಾಂಶ: ಯಾವಾಗ ವಿಶ್ವಾಮಿತ್ರ ಮುನಿಯೊಡನೆ ಮಿಥಿಲಾಪುರಕ್ಕೆ ಬಂದು ಹರನ ಧನುಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನೋ ಅಂದು ಮೊದಲಾಗಿ ನನ್ನೊಡನೆ ಅವನು ಸುಖ ಅನುಭವಿಸಿದನು.
ನಾನು ಅಪಹೃತಳಾಗಿ ಅವನಿಂದ ಅಗಲಿದಾಗ ತಾನು ಕಷ್ಟ ಅನುಭವಿಸಿದನು. ಅದಲ್ಲದೆ ಸೌಖ್ಯವನ್ನು ಹೊಂದಿದನೆ. ಅವನಲ್ಲಿ ನನ್ನ ಬಗೆಗೆ ಅಷ್ಟೊಂದು ಪ್ರೀತಿ ಇತ್ತು. ರಾಮನು ನನಗಾಗಿ ಕಪಿ ಸಮೂಹದ ನೆರವಿನಿಂದ ಕಡಲಿಗೆ ಸೇತುವೆ ಕಟ್ಟಿ ರಾಕ್ಷಸರನ್ನು ಕೊಂದು ಅಗ್ನಿಮುಖದಲ್ಲಿ ನನ್ನನ್ನು ಪರೀಕ್ಷಿಸಿದನು. ಹೀಗಿದ್ದೂ ನನ್ನಲ್ಲಿ ಅಪರಾಧವನ್ನು ಹುಡುಕಿ ಕಂಡನೆ. When he came to Mithilpur with sage Vishwamitra, broke Hara's bow and married me, that was the first time he experienced happiness with me. When I was kidnapped and separated from him, he experienced hardship. And did he also experience happiness? He had such great love for me. Rama built a bridge over the ocean for me with the help of a group of monkeys, killed the demons and tested me in the fire. Even then, did he find any fault in me? ಏಕೆನಿಂದಹೆ ಪೋಗು ಸೌಮಿತ್ರಿ ಕೋಪಿಸನೆ. ಕಾಕುತ್ಸನಿಲ್ಲಿ ತಳುವಿದೊಡೆ ನೆರವುಂಟು ತನ. ಗೀ ಕಾಡೊಳುಗ್ರಜಂತುಗಳಲ್ಲಿ ರಘುನಾಥನೇಕಾಕಿಯಾಗಿರ್ಪನು. ಲೋಕದರಸೆಗೈದೊಡಂ ತನ್ನ ಕಿಂಕರ. ರ್ಬೆಕುಬೇಡೆಂದು ಪೇಳರೆ ಭರತ ಶತ್ರುಘ್ನ. ರೀ ಕೆಲಸಕ್ಕೊಪ್ಪಿದರೆ ಹನುಮಂತನಿರ್ದಪನೆ ಪೇಳೆಂದಳಲ್ಲಳಬಲೆ. ಸಾರಾಂಶ. ಏಕೆ ನಿಂತಿರುವೆ? ಲಕ್ಷ್ಮಣ ಹೋಗು, ಇಲ್ಲಿ ತಡಮಾಡಿದರೆ ಅಲ್ಲಿ ಕಾಕುತ್ಸ ರಾಮನು ಕೋಪಿಸುವುದಿಲ್ಲವೇ? ಈ ಕಾಡಲ್ಲಿ ತನಗೆ ಉಗ್ರ ಜಂತುಗಳ ನೆರವುಂಟು. ಅಲ್ಲಿ ರಘುನಾಥನು ಏಕಾಂಗಿಯಾಗಿರುವನು. ಲೋಕದ ಅರಸು ಏನು ಮಾಡಿದರೂ ಅವನ ಸೇವಕರು ಇದು ಸರಿ ಮಾಡಬೇಕು, ಇದು ಸರಿಯಲ್ಲ ಬೇಡ ಎಂದು ಹೇಳುವುದಿಲ್ಲವೇ? ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತನು ಸಹ ಇದಕ್ಕೆ ಒಪ್ಪಿದನೆ. ಹೇಳು ಎಂದು ಅಬಲೆ ಸೀತೆ ಅತ್ತಳು. Why are you standing? Lakshman, go, if you delay here, won't Rama get angry there? In this forest, he has the help of fierce animals. Raghunath is alone there. No matter what the king of the world does, don't his servants say, this is right, this is wrong, no, no. What if Bharat and Shatrughna agree to this work? Did Hanuman also agree to this? Tell me, said the helpless Sita. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಕಡುಪಾತಕಂಗೈದು ಪೆಣ್ಣಾಗಿ ಜನಿಸಿ ತ. ನೊಡಲಂ ಪೊರೆಯುವುದೆನ್ನೊಳಪರಾಧಮುಂಟು ಸಾಕಿಲ್ಲರಲ್ಲೇಡ ನೀನು. ನಡೆ ಪೋಗು ನಿಲ್ಲದಿರ್ನಿನಗೆ ಮಾರ್ಗದೊಳಾಗ. ಲಡಿಗಡಿಗೆ ಸುಖವೆಂದು ಸೀತೆ ಕಂಬನಿಗಳಂ. ಮಿಡಿದಾರ್ತೆಯಾಗಿರಲೌಮಿತ್ರಿ ನುಡಿದನ ವಿಪಿನದಭಿಮಾನಿಗಳೇ. ಸಾರಾಂಶ. ಅಂತಿಮ ನಿರ್ಧಾರಕ್ಕೆ ಬಂದ ಸೀತೆ ಹೇಳಿದಳು, ಕರುಣಾಳುವಾದ ರಾಘವನಲ್ಲಿ ತಪ್ಪಿಲ್ಲ, ನನ್ನಲ್ಲೇ ಅಪರಾಧವಿದೆ. ಏನೆಂದರೆ ಕೆಟ್ಟ ಪಾತಕಗಳನ್ನು ಮಾಡಿ ಅದರ ಫಲವಾಗಿ ಹೆಣ್ಣಾಗಿ ಹುಟ್ಟಿ ಈ ದೇಹವನ್ನು ಪೋಷಿಸುತ್ತಿದ್ದೇನಲ್ಲ, ಜೀವಂತ ಇದ್ದೇನಲ್ಲ, ನನ್ನದೇ ಅಪರಾಧವಾಗಿದೆ. ನಾನು ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ತಪ್ಪು ಎಂದು ನಿರಾಶಾಭಾವದಲ್ಲಿ ಹೇಳುತ್ತಾಳೆ. ಸಾಕು, ನೀನು ಇಲ್ಲಿ ಇರುವುದು ಬೇಡ, ನಡೆಹೋಗು, ನಿಲ್ಲಬೇಡ, ನಿನಗೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೆ ಸುಖವಾಗಲಿ ಎಂದು ಸೀತೆ ಕಂಬನಿ ತುಂಬಿ ಅಸಹಾಯಕಳಾಗಿರಲು ಸೌಮಿತ್ರಿ ಲಕ್ಷ್ಮಣನು ಆ ಕಾಡಿನ ಅಭಿಮಾನಿಗಳಿಗೆ ಪ್ರಾರ್ಥಿಸಿದನು. Having come to the final decision, Sita said, there is no fault in the merciful Raghav, the fault lies with me. That is, I have committed bad sins, and as a result of that I am born as a woman and am maintaining this body, I am alive, it is my own fault. She says in despair that it is my fault that I was born as a woman. Enough, you do not need to be here, move on, do not stop, may you be happy on your way, every step of the way. Sita, filled with grief and helpless, prayed to the forest's fans, Saumitri, Lakshman. ಎಲೆ ವನಸ್ಥಳಗಳಿರ ವೃಕ್ಷಗಳಿರ ಮೃಗಂ. ಗಳಿರ ಕ್ರಿಮಿಕೀಟಂಗಳಿರ ಪಕ್ಷಿಗಳಿರ ಲತೆ. ಗಳಿರ ತೃಣಗುಲ್ಬಂಗಳಿರ ಪಂಚಭೂತಂಗಳಿರ ದೆಸೆಗಳಿರ ಕೌದು. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ. ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ. ನೆಲೆ ತಾಯೆ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈಮುಗಿದನು. ಸಾರಾಂಶ. ಲಕ್ಷ್ಮಣನು ಸೀತೆಗಾಗಿ ಪ್ರಾರ್ಥಿಸುತ್ತಾನೆ. ಎಲೆವನ ಸ್ಥಳಗಳೇ, ವೃಕ್ಷಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲುಪೊದೆಗಳೇ, ಪಂಚಭೂತಗಳೇ, ದಿಕ್ಕುಗಳೇ ಈ ಸೀತೆಯನ್ನು ಕಾಯಬೇಕು. ಎಲೆ ಧರ್ಮದೇವತೆ ಜಗಜ್ಜನನಿಯಾದ ಜಾಹ್ನವಿಯೇ, ಗಂಗೆಯೇ ತನ್ನ ಮಾತೆಯಾದ ಜಾನಕಿಯನ್ನು ಸಲಹಬೇಕು. ಎಲೆ ತಾಯೆ ಭೂದೇವಿಯೇ, ಇವಳು ನಿನ್ನ ಮಗಳಾಗಿರುವಳೆಂದು ಕಾಪಾಡಬೇಕು ಎಂದು ಸೌಮಿತ್ರಿಯು ಕೈಮುಗಿದನು. Lakshman prays for Sita. O forest, trees, beasts, insects, birds, vines, grasses and bushes, the 5 elements, the directions, should protect this Sita. O goddess of religion, O Jahnavi, Ganga, the world-born, should protect her mother Janki.
O goddess of the earth, O goddess of the earth, should protect her as your daughter, said Saumitri, folding her hands. ಅರಸ ಕೇಳಲಿರ್ದ ಪಕ್ಷಿ ಮೃಗಜಂತುಗ ಇಲ್ದರಣಿಸುತ್ತೆಯಂ ಬಳಸಿ ನಿಂದು ಮೈಯುಡಗಿ ಜೋಲಿರದೆ ಕಂಬನಿಗೆರೆದು ನಿಜವೈರಮಂ ಮರೆದು ಪೂಗಳನೆ ತೊರೆದು ಕೊರಗುತ್ತಿರ್ದುವು ಕೂಡೆ ವೃಕ್ಷಲತೆಗಳಾಡಿ ಸೊರಗುತ್ತಿರ್ದುವು ಶೋಕಬಾರದಿಂ ಕಲ್ಲುಗಳೊಂ ಕರಗುತ್ತಿರ್ದುವು ಜಗದೊಳುತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಸಾರಾಂಶ: ಜನಮೇಜಯ ಅರಸನೇ ಕೇಳು, ಅಲ್ಲಿದ್ದ ಪಕ್ಷಿ ಮೃಗ ಜೀವಜಂತುಗಳು ಸೀತೆಯನ್ನು ಸುತ್ತುವರಿದು ನಿಂತು ಮೈಕುಗ್ಗಿಸಿಕೊಂಡು ಅಲುಗಾಡದೆ ಕಣ್ಣೀರು ಸುರಿಸಿ ತಮ್ಮನ್ನು ತಾವೇ ಮರೆತು ಮೇವುಗಳನ್ನು ಸೇವಿಸದೆ ಕೊರಗುತ್ತಿದ್ದವು. ಜೊತೆಗೆ ಮರ ಬಳ್ಳಿಗಳು ಶೋಕಭಾರದಿಂದ ಬಾಡಿ ಸೊರಗುತ್ತಿದ್ದವು. ಕಲ್ಲುಗಳು ಕರಗುತ್ತಿದ್ದವು. ಜಗತ್ತಿನಲ್ಲಿ ಉತ್ತಮರಿಗೆ ಆದ ಹಾನಿಯನ್ನು ಕಂಡು ಸೈರಿಸುವವರು ಯಾರಿದ್ದಾರೆ? ಯಾರೂ ಇಲ್ಲ. Listen, O king of Janmeja, the birds, beasts, and living creatures that were there, standing around Sita, crouched down and unmoving, shedding tears, forgetting themselves, not eating food, and mourning. In addition, the trees and vines were also withering away from the burden of grief. The stones were melting. Who in the world can bear the harm done to the best of people? No one. ಪೃಥಿವಿಯಾತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪಾಥಮಾವುದೆಂದು ದೆಸೆದೆಸೆಗಳನ್ನು ನೋಡಿ ಶಿಥಿಲಮಾದವಯವದ ಧೂಳಿಡಿದ ಮೇಯ ಬಿಡುಮುಡಿಯಂ ವಿಕೃತಿಯನೆನಿಸದೆ ಮಿಥಿಲೇಂದ್ರವಂಶದೊಡನಿಸಿ ರಘುಕುಲದ ದಶ ರತನ್ಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯಥಿಸುವಂತಾಯ್ ತಕಟ ವಿಧಿಯೆಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಸಾರಾಂಶ: ಪೃಥ್ವಿಯ ಆತ್ಮಜೆ ಸೀತೆ ಬಳಿಕ ಚೇತರಿಸಿಕೊಂಡು ತನಗಿನ್ನು ಮುಂದೆ ದಾರಿ ಯಾವುದು ಎಂದು ಎಲ್ಲ ದಿಕ್ಕುಗಳನ್ನು ನೋಡಿ ಬಹಳ ಬಳಲಿದ ಅವಯವದ ಧೂಳು ಹತ್ತಿದ ಬಿಚ್ಚಿದ ಮುಡಿಯ ಅವ್ಯವಸ್ಥೆಯನ್ನು ಲೆಕ್ಕಿಸದೆ ಮಿಥಿಲೆಯ ರಾಜನ ವಂಶದಲ್ಲಿ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಈ ದಟ್ಟವಾದ ಕಾಡಿನಲ್ಲಿ ದುಃಖಪಡುವಂತೆ ಆಯಿತಲ್ಲ. ಅಕ್ಕಟ ಇದು ವಿಧಿ ಎಂದು ಕಲ್ಲು ಮರ ಕರಗುವಂತೆ ಗೋಳಿಟ್ಟಳು. ಯಾರೂ ಸಹಾಯ ಮಾಡಲು ಇಲ್ಲದ ಕಾಡಿನಲ್ಲಿ ಗೋಳಿಟ್ಟ ಸೀತೆಯ ದೈಖಾಲಾಪಕ್ಕೆ ಅರಣ್ಯ ರೋದನ ಎಂದು ಹೆಸರು ಬಂದಿದೆ. After Sita, the soul of the earth, recovered and looked in all directions to see what path lay ahead for her. Ignoring the dusty, worn-out limbs and the disorder of her untied headscarf, she was born into the lineage of the king of Mithila and became the daughter-in-law of Dashrath Nripana of the Raghu clan. She lamented, saying, "This is fate making the stones and trees melt." Sita's lamentation in the forest where no one was there to help her is called Aranya Rodana, forest lament. ಅನ್ನೆಗಂ ಮಖಕ್ಕೆ ಯೂಪವನರಸುತ ಬನಕೆ ಸನ್ನುತ ತಪೋದನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೊಳೊರ್ವಳೆ ಪುಗಲ್ಲೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮಳುತು ವಿನ್ನವೆವ ಕಾಂತಾರದದಿದೇವಿ ತಾನೆನಲ್ ಸನ್ನಗದ್ಗದ ಕಂತೆಯಾಗಿ ರೋದಿಸುತ್ತಿದ್ದ ವೈದೇಹಿಯಂ ಕಂಡನು. ಸಾರಾಂಶ: ಆ ಸಮಯದಲ್ಲಿ ಯಜ್ಞಕ್ಕೆ ಯೂಪವನ್ನು ಅಂದರೆ ಯಜ್ಞಪಶುವನ್ನು ಕಟ್ಟುವ ಕಂಬದ ಮರವನ್ನು ಹುಡುಕುತ್ತಾ ವನಕ್ಕೆ ಶ್ರೇಷ್ಠ ತಪೋದನನಾದ ವಾಲ್ಮೀಕಿ ಮುನಿವರನು ತನ್ನ ಶಿಷ್ಯರ ಜೊತೆಗೂಡಿ ನಡೆದು ಬಂದು ಆ ಕಾಡಲ್ಲಿ ಒಬ್ಬಳೇ ಹೋಗಲು ಆಗದೆ ದಿಕ್ಕುಗಾಣದೆ ಕಷ್ಟದಿಂದ ಬುದ್ಧಿಗೆಟ್ಟು ದೇಹಸ್ಥಿತಿ ಕೆಟ್ಟು ಗ್ರೀಷ್ಮ ಋತುವಿನಿಂದ ಬಿಸಿಲಿನಿಂದ ಬಾಡಿದ ವನದ ಅಧಿದೇವಿಯೋ ತಾನು ಎನ್ನುವಂತೆ ಬಳಲಿದ ಮೆದುವಾದ ಗದ್ಗದಿತ ದನಿಯಲ್ಲಿ ಸಣ್ಣಗೆ ರೋದಿಸುತ್ತಿದ್ದ ವೈದೇಹಿಯನ್ನು ಸೀತೆಯನ್ನು ಕಂಡನು. At that time, the great sage Valmiki, who was a great ascetic in the forest, was walking along with his disciples in search of a pole tree for the sacrifice, and he saw Vaidehi, Sita, the goddess of the forest, who was exhausted and weak from the summer season, from the sun, who could not find her way alone in the forest, and who could not find her way. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿನು ಸಂದೇಹಮಂ ಜನಕಂಗೆ ನಾವನ್ಯರಲ್ಲ ನಮ್ಮಾಶ್ರಮಕ್ಕೆ ಬಂದು ನೀನ್ ಸುಖದೊಳಿರ್ದೊಡೆ ನಿನ್ನನು ಆವಾವ ಬೈಕೆಯುಂಟೆಲ್ಲಮಂ ಸಲಿಸೀತಾ ನೋವಿಕೊಂಡಿರ್ಪೆನಂಜದಿರೆಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಸಾರಾಂಶ: ವಾಲ್ಮೀಕಿ ಮುನಿ ಸೀತೆಗೆ ಭರವಸೆ ನೀಡಿ ಧೈರ್ಯ ಹೇಳಿದನು. ದೇವಿ, ಶೋಕವನ್ನು ಬಿಡು, ಅವಳಿ ಪುತ್ರರನ್ನು ಪಡೆಯುವೆ. ಇನ್ನು ಮುಂದೇನು ಎಂಬ ಇವರೊಡನೆ ಹೋಗಬಹುದೇ ಎಂಬ ಸಂದೇಹವನ್ನು ಬಿಡು. ಜನಕನಿಗೆ ನಾವು ಬೇರೆಯವಲ್ಲ, ಆಪ್ತರು, ತಂದೆಯೆಂದು ಭಾವಿಸು. ನಮ್ಮ ಆಶ್ರಮಕ್ಕೆ ಬಂದು ಚಿಂತೆ ಬಿಟ್ಟು ನೀನು ಸುಖವಾಗಿ ಇರುವವಳಾಗು.
ನಿನ್ನಲ್ಲಿ ಯಾವ ಯಾವ ಬಯಕೆಯುಂಟೋ ಎಲ್ಲವನ್ನೂ ನೆರವೇರಿಸಿ ತಾನು ಕಾಪಾಡಿಕೊಂಡಿರುವೆನು, ಹೆದರಬೇಡ ಎಂದು ಸಂತೈಸಿ ರಾಮನ ರಾಣಿಯನ್ನು ತನ್ನ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. Valmiki Muni gave Sita a promise and encouraged her. Devi, stop grieving. You will have twin sons. Stop doubting what will happen next, whether you can go with them. Think of us as friends and fathers to Janka, not others. Come to our ashram and leave your worries behind, and be happy. I will fulfill all your desires and protect you. Do not be afraid. Valmiki consoled Rama's queen and brought her to his penance. Dear students, if you found this explanation helpful, please share this video with your friends so they can also benefit from it. I've included links to summaries of other lessons in the description. Be sure to check those out as well. For more lesson explanations, don't forget to subscribe to our channel.